ನಮಸ್ಕಾರ. ನಾನು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಉದ್ಯೋಗ ಆಕಾಂಕ್ಷಿ. ಇಲ್ಲಿ ಬಂದು ಮಾತಾಡೋ ಪರಿಸ್ಥಿತಿಯನ್ನು ತಂದಿರೋಂತ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೆಪಿಎಸ್ಸಿಗೆ ನಾನು ಏನ್ ಹೇಳ್ಬೇಕಂದ್ರೆ, ನಾವು 5 ವರ್ಷಗಳಿಂದ ಇದನ್ನ ಕಷ್ಟಪಟ್ಟು ಬಂದಿದೀವಿ. ಇಲ್ಲಿರೋರು ಯಾರು ಶ್ರೀಮಂತರ ಮಕ್ಕಳಲ್ಲ, ಒಬ್ಬ ಆಫೀಸರ್ ಮಕ್ಕಳಲ್ಲ, ರಾಜಕೀಯ ಮಕ್ಕಳಲ್ಲ. ಎಲ್ಲ ಜಮೀನಲ್ಲಿ ಕೆಲಸ ಮಾಡೋರು, ಅದು ಇದು ಕೆಲಸ ಮಾಡೋರು. ನಮ್ಗಾಗಿರೋ ಏಜ್ 35. ಯಾಕಂದ್ರೆ ಏಜ್ ಇಲ್ಲ. ಫಸ್ಟ್ ಆಫ್ ಆಲ್ ನೀವು 1 ವರ್ಷದಲ್ಲಿ ಇದನ್ನೆಲ್ಲ ನೋಟಿಫಿಕೇಶನ್ ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಬಟ್ ಆಗಲ್ಲ. 5 ವರ್ಷ 6 ವರ್ಷ ತಗೋತೀರಾ. ನಾವೇನ್ ಮಾಡ್ಬೇಕು? ನಮಗೂ ಮದ್ವೆ ಆಗ್ಬೇಕು, ತಂದೆ ತಾಯಿ ನೋಡ್ಕೋಬೇಕು, ಎಲ್ಲಾ ಕಷ್ಟಗಳಿದೆ ಊರಲ್ಲಿ. ನನ್ ಮಗ ಒಬ್ಬ ಆಫೀಸರ್ ಆಗಿ ಬರ್ತಾನೆ ಅಂತ ಊರಲ್ಲಿ ಎಲ್ಲರಿಗೂ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಅವ್ರೆಲ್ಲಾರು ನಮ್ಗೆ ಹೇಳ್ತಾರೆ, ಆಯ್ತಪ್ಪ ನಿಮ್ ಮಗ ಯಾವಾಗ ಆಗ್ತಾನೆ ನೋಡ್ತೀನಿ ಅಂತಾರೆ. ಹಾಗಾಗಿ ನಾವು ಇಷ್ಟು ಕಷ್ಟಪಟ್ಟು ಬರ್ದಿರ್ತೀವಿ. ನಾವು ಕೇಳೋದಿಷ್ಟೇ ನಿಮ್ ಹತ್ರ, ನೀವು ನಮಗಾಗಿ ಅಂತ ಏನೂ ಕೊಡಕ್ ಹೋಗ್ಬೇಡಿ. ನಾವು ಏನಾದ್ರೂ ಬರ್ದಿದೀವ, ನಾವ್ ಮಾರ್ಕ್ಸ್ ಬರ್ತಾ ಸೆಲೆಕ್ಷನ್ ಆಗ್ತೀವ, ಅದನ್ನಾದ್ರೂ ಮಾಡ್ಕೊಡಿ ಅಷ್ಟೇ. ನಾವು ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ ದುಡ್ಡು ಕೇಳ್ತಾ ಇಲ್ಲ, ನಿಮ್ ಇದಕ್ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಒಂದೇ, ನಮ್ಮ ಹುದ್ದೆನ ನಾವು ಕೇಳ್ತಾ ಇದೀವಿ ಅಷ್ಟೇ. ಅದು ನಮ್ಮ ಹಕ್ಕು. ಹಾಗಾಗಿ ಕೇಳ್ತಾ ಇದೀವಿ. ದಯವಿಟ್ಟು ಈ ಬಡ ವಿದ್ಯಾರ್ಥಿಗಳ ಮೇಲೆ ನಿಮ್ಗೆ ಸ್ವಲ್ಪ ಕರುಣೆ ಇದ್ರೆ, ಮಿನಿಸ್ಟರ್ಗಳಿಗೆ ನಾವು ನಿಮ್ಮ ಕಾನ್ಸ್ಟಿಟ್ಯೂಷನ್ ಓಟ್ ಹಾಕಿರ್ತೀವಿ ನೋಡಿ, ಎಲ್ಲಾ ಜಾತೀಯತೆಯನ್ನ ಇದು ಮಾಡ್ಕೊಂಡು ನಮ್ಗೆ ಮೋಸ ಮಾಡ್ಬೇಡಿ. ದಯವಿಟ್ಟು ಹೇಳ್ತೀವಿ, ನಾವು ಎಲ್ಲ ನಿಮ್ ಮಕ್ಕಳು ಅನ್ಕೊಂಡು ಈ ಬಡವರಿಗೆ ಒಂದು ಅವಕಾಶ ಕೊಡಿ ಅಷ್ಟೇ. ಇನ್ನೊಂದ್ಸಲ ಎಕ್ಸಾಮ್ ಬರೆಯಕ್ ಆಗಲ್ಲ. ಯಾಕಂದ್ರೆ ಪ್ರತಿ ಸಲ ಬರ್ಬೇಕಂದ್ರೆ ಇನ್ನೂ 1 ವರ್ಷ ತಗೋತೀರಾ. ಇನ್ನೂ 1 ವರ್ಷ ಅಂದ್ರೆ ನಮ್ 36 ಏಜ್. ಅವಾಗ ಇನ್ನೊಂದು ಒಳ ಮೀಸಲಾತಿ, ಆ ಮೀಸಲಾತಿ ಅಥವಾ ಇನ್ನೊಂದು ಏನಾದ್ರು 56% ರಿಸರ್ವೇಶನ್ ಅಂತ ಹೇಳಿದ್ರೆ ಅವಾಗ ಇನ್ನೂ 1 ವರ್ಷ ಹೋಗುತ್ತೆ. ಏಜ್ ಇರಲ್ಲ. ಆಮೇಲೆ ಅದಕ್ಕೊಂದು ಹೋರಾಟ ಮಾಡ್ಬೇಕು ನಾವು. ಮತ್ತೆ ನಮಗೆ ಅವಕಾಶ ಕೊಡಿ ಅಂತ. ದಯವಿಟ್ಟು ಇವಾಗ ನಾವು ಎಕ್ಸಾಮ್ ಬರ್ದಿದೀವಿ, ದಯಮಾಡಿ ನಮಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇಲ್ಲ. ರಿಸಲ್ಟ್ ಬಿಡಿ. ಆ ರಿಸಲ್ಟ್ ನಮ್ಮ ಹೆಸರಿದ್ರೆ ಉದ್ಯೋಗ ಮಾಡ್ತೀವಿ, ಇಲ್ಲಾಂದ್ರೆ ಇನ್ನೊಂದು ಎಕ್ಸಾಮ್ ನೋಡ್ತೀವಿ, ಇಲ್ಲಾಂದ್ರೆ ಜಮೀನೆಲ್ಲಾದ್ರೂ ಕೆಲಸ ಮಾಡ್ಕೊಂಡು ನಮ್ ತಂದೆ ತಾಯಿನ ನಾವು ಸಾಕ್ತೀವಿ. ಇಷ್ಟು ಹೇಳಿ ನಾನು ಮುಗಿಸ್ತಾ ಇದ್ದೀನಿ.